ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ನಿನ್ನೆ ನಾವೇನ್ ಮಾಡಿದ್ವಿ, ಪಾಸ್ಟ್ ಟೆನ್ಸ್ ಮೇಲೆ ಟೆಸ್ಟ್ ಅನ್ನ ತಗೊಂಡಿದ್ವಿ. ಸೊ ಅದ್ರ ಮೇಲೆ ಹೆಚ್ಚು ಸಾಧ್ಯ ಆದಷ್ಟು ಪ್ರಾಕ್ಟೀಸ್ ಅನ್ನ ಮಾಡ್ರಿ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ ಯಾವ್ದು ನಮ್ದು ಸಿಂಪಲ್ ಫ್ಯೂಚರ್ ಟೆನ್ಸ್ ಕ್ಲಾಸ್ ನಂಬರ್ 18. ಸೊ ವರ್ತಮಾನ ಕಾಲ ಭೂತಕಾಲ ಎರಡೂ ಮುಗಿದ್ವು. ಈಗ ನಾವೇನ್ ಮಾಡತ್ತೀವಿ, ಭವಿಷ್ಯತ್ ಕಾಲದ ಬಗ್ಗೆ ಕ್ಲಾಸ್ ಅನ್ನ ಮಾಡ್ತಿದೀವಿ. ಸೊ ವಾಟ್ ಯು ಮೀನ್ ಬೈ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದ್ರೆ ಸಾಮಾನ್ಯ ಭವಿಷ್ಯತ್ ಕಾಲ ಅಂದ್ರೆ ಏನು? an action that will happen after the present time. ಸಿಂಪಲ್ ಅಂದ್ರೆ ಏನು? an action ಯಾವ ಒಂದು ಕ್ರಿಯೆಯೋ ವರ್ತಮಾನ ಕ್ರಿಯೆಯ ಮುಂದಾಗ್ತದೋ ಅಂದ್ರೆ ಪ್ರೆಸೆಂಟ್ ಆದ್ಮೇಲೆ ಇನ್ ಫ್ಯೂಚರ್ ಮುಂದಾಗೋದನ್ನ ನಾವೇನಂತ ಕರಿತೀವಿ, ಫ್ಯೂಚರ್ ಟೆನ್ಸ್. ಅದೆಲ್ಲ ಕೊಟ್ಬಿಟ್ಟ ನಾವು ಫ್ಯೂಚರ್ ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ಏನ್ ಕ್ರಿಯೆ ಆಕತ್ತಲ್ಲ ಅದನ್ನ ನಾವೇನಂತೇವಿ, ಭವಿಷ್ಯತ್ ಕಾಲ ಅಂತ ಕರಿತೇವಿ. ಇದಕ್ ಫಾರ್ಮುಲಾ ಏನೈತಿ? ಇದಕ್ಕೂ ಸೇಮ್ ಸಬ್ಜೆಕ್ಟ್ ವಿಲ್ ಶಾಲ್ ಹೆಲ್ಪಿಂಗ್ ವರ್ಬ್ ವಿಲ್ ಬರೋದು. ನೆಕ್ಸ್ಟ್ ವೊಕ್ಯಾಬ್ಯುಲರಿ 1 ಅಥವಾ ವರ್ಬ್ ಫಾರ್ಮ್ 1 ಅಂಡ್ ಆಬ್ಜೆಕ್ಟ್. ಇನ್ನು ಎಕ್ಸಾಂಪಲ್ಸ್ ಗಳನ್ನ ನೋಡೋದಾದ್ರೆ, ಐ ವಿಲ್ ಸ್ಟಡಿ ಟುಮಾರೋ ಅಂದ್ರ ನಾನು ನಾಳೆ ಓದ್ಕೊಂತಾನೆ. ಏನೋ ಐ ಫಾರ್ ಸಬ್ಜೆಕ್ಟ್ ಐ, ಹೆಲ್ಪಿಂಗ್ ವರ್ಬ್ ವಿಲ್, ಸ್ಟಡಿ ಏನೋ V1 ಫಾರ್ ಆಬ್ಜೆಕ್ಟ್ ಅಥವಾ ಟೈಮ್ ಪೀರಿಯಡ್. ನಾನು ನಾಳೆ ಬೆಳಿಗ್ಗೆ ಓದ್ಕೊಂತಾನೆ. ಯಾಕಂದ್ರೆ ಈಗ ರಾತ್ರಿ ಬಿಗ್ ಬಾಸ್ ಹತ್ತತಿ, ಅದನ್ನ ನೋಡೋರು ಯಾರು? ಬಿಗ್ ಬಾಸ್ ನೋಡ್ಬೇಕು. ಅದನ್ನ ನೋಡ್ಲಿಲ್ಲ ನನ್ನ ಜೀವನ ನಡೆಯುದಿಲ್ಲ. ಓದೋದು ಬಿಟ್ರೆ ನಡಿತೈತಿ, ಇನ್ನೊಂದು ವರ್ಷ ಬಿಟ್ಟು ಓದಿದ್ರು ಟೈಮ್ ಸಿಗ್ತತಿ. ಆ ಬಿಗ್ ಬಾಸ್ ನಾಗ 16 ಮಂದಿ ಅದಾರಲ್ಲ, ಅವ್ರು ಸಿಗ್ತಾರ, ಮುಂದಿನ ವರ್ಷ ಇಲ್ಲ. ಯಾಕ? ಬೇರೆದವ್ರು ಬಂದಿರ್ತಾರ. ಹಂಗಾಗಿ ನಾ ಏನ್ ಮಾಡ್ತಾನೆ, ನಾಳೆ ಓದ್ಕೊತಾನೆ, ಇವತ್ತು ಓದ್ಕೊಳ್ಳೋದಿಲ್ಲ. ಶಿ ವಿಲ್ ಗೋ ಟು ಮಾರ್ಕೆಟ್ ಇನ್ ದ ಈವ್ನಿಂಗ್. ಶಿ ಸಬ್ಜೆಕ್ಟ್ ವಿಲ್ ಹೆಲ್ಪಿಂಗ್ ವರ್ಬ್ ಗೋ ಟು, ಗೋ ವರ್ಬ್ ಆನ್ ಟು, ಎಲ್ಲೆ ಮಾರ್ಕೆಟ್ ಆಬ್ಜೆಕ್ಟ್ ಇನ್ ದ ಈವ್ನಿಂಗ್. ಇದೇನು ಟೈಮ್ ಪೀರಿಯಡ್. ಅಂದ್ರೆ ಏನ್ ಮಾಡ್ತಾರ ಅವರು? ಅವಳು ಮಾರ್ಕೆಟ್ಗೆ ಸಾಯಂಕಾಲ ಹೋಗುತ್ತಾಳೆ. ನೆಕ್ಸ್ಟ್ ದೇ ವಿಲ್ ಪ್ಲೇ ಕ್ರಿಕೆಟ್ ನೆಕ್ಸ್ಟ್ ಸಂಡೇ. ಅಂದ್ರೆ ಅವ್ರು ಏನ್ ಮಾಡ್ತಾರ, ಮುಂದಿನ ಭಾನುವಾರ ಕ್ರಿಕೆಟ್ ಅನ್ನ ಆಡ್ತಾರ. ಸೊ ಇಲ್ಲಿ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಏನ್ ಮಾಡ್ತಾರ, ಪ್ಲೇಯಿಂಗ್ V1 ಫಾರ್ಮ್, ಕ್ರಿಕೆಟ್ ಆಬ್ಜೆಕ್ಟ್, ಇದೇನು ಟೈಮ್ ಪೀರಿಯಡ್. ಇವು ಸಿಂಪಲ್ ಫ್ಯೂಚರ್ ಟೆನ್ಸ್ ಗೆ ಎಕ್ಸಾಂಪಲ್ಸ್. ವಿಲ್ ಶಾಲ್ ಈ ಟೆನ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾವು. ನೀವು ಸಬ್ಜೆಕ್ಟ್ ಇದು ಏನೈತಲ್ಲ, ಈ ಫಾರ್ಮುಲಾ ಒಂದು ಪರ್ಫೆಕ್ಟ್ ಆಗಿ ಇಟ್ಕೊಂಡ್ಬಿಟ್ರೆ ಅಂದ್ರೆ ನಿಮಗೆ ಎಲ್ಲ ಕ್ಲಿಯರ್ ಆಗಿ ಸಿಕ್ಬಿಡ್ತತಿ. ಅದಾದ್ಮೇಲೆ ಈಗ ಪಾಸಿಟಿವ್, ನೆಗೆಟಿವ್, ಇಂಟರ್ವ್ಯೂಟಿವ್ ಸೆಂಟೆನ್ಸಸ್ ಅನ್ನ ನೋಡ್ಕೊಂತ ಬಂದ್ಬಿಡುದು ಅಂತ. ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟರ್ವ್ಯೂಟಿವ್ ಸೆಂಟೆನ್ಸ್. ಸೊ ಫಸ್ಟ್ ಗೆ ಪಾಸಿಟಿವ್ ಸೆಂಟೆನ್ಸ್, ಹಿ ವಿಲ್ ಕಮ್ ಟುಮಾರೋ ಅಂದ್ರೆ ಅವ ನಾಳೆ ಬರ್ತಾನ, ಬರಬಹುದು, ಬರ್ತಾನ. ವಿ ವಿಲ್ ವಾಚ್ ಮೂವಿ ಟುನೈಟ್ ಅಂದ್ರೆ ನಾವು ಇವತ್ತು ರಾತ್ರಿ ಪಿಕ್ಚರ್ ನೋಡ್ತೇವೆ. ಐ ವಿಲ್ ಗೋ ಟು ಟೆಂಪಲ್ ಟುಮಾರೋ ನಾಳೆ ಬೆಳಿಗ್ಗೆ ನಾ ಗುಡಿಗೆ ಹೋಗ್ತಾನಿ, ಶಿವಾಯನ ಮಾತು ಕೈ ಮುಗಿದ್ ಬರ್ತಾನಿ. ನೆಕ್ಸ್ಟ್ ಇವನ್ನ ನೆಗೆಟಿವ್ ಕನ್ವರ್ಟ್ ಮಾಡಿದ್ವಿ. ಸೊ ಏನಾಕತಿ, ಸಿಂಪಲ್ ನೆಗೆಟಿವ್ ಬಹಳ ಈಸಿ ಇರ್ತತ್ರಿ. ಏನಂದ್ರೆ ಇದು ಒಂದ ನೋಡ್ರಿ ಇಂಪಾರ್ಟೆಂಟ್. ನಾಟ್ ಅಂತ ಒಂದ್ ಹಾಕ್ಬಿಟ್ರೆ ಅಂದ್ರೆ ಹೊಕ್ಕನೆ ಅನ್ನೋದು ಹೋಗೋದಿಲ್ಲ ಅನ್ನೋದು ಹೊಕ್ಕನೆ ಇಷ್ಟ. ಸೊ ಈಗ ಹಿ ವಿಲ್ ಕಮ್ ಟುಮಾರೋ ಅಂದ್ರೆ ಅವ್ ನಾಳೆ ಬರ್ತಾನ. ಇಲ್ಲಿ ಏನಾಯ್ತು, ಹಿ ವಿಲ್ ನಾಟ್ ಕಮ್ ಟುಮಾರೋ ಅಂದ್ರೆ ಅವ ಏನಾಯ್ತು, ನಾಳೆ ಬರೋದಿಲ್ಲಪ್ಪಾನ. ನೆಕ್ಸ್ಟ್ ವಿ ವಿಲ್ ವಾಚ್ ಮೂವಿ ಟುನೈಟ್, ವಿ ವಿಲ್ ನಾಟ್ ವಾಚ್ ಅಂದ್ರೆ ನೋಡೋದಿಲ್ಲ. ನೆಕ್ಸ್ಟ್ ಐ ವಿಲ್ ನಾಟ್ ಗೋ ಟು ಟೆಂಪಲ್ ಅಂದ್ರೆ ಗುಡಿಗೆ ಹೋಗೋದಿಲ್ಲ. ಇವನ ಕ್ವಶನ್ ಮಾಡ್ಬೇಕು. ಈಗ ಕ್ವಶನ್ ಅಂದ್ರೆ ಆಸ್ ಯೂಶುವಲ್ ಸೇಮ್ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರ್ತೈತಿ, ಸಬ್ಜೆಕ್ಟ್ ನೆಕ್ಸ್ಟ್ ಬರ್ತೈತಿ. ವಿಲ್ ಹಿ ಕಮ್ ಟುಮಾರೋ ಅಂದ್ರ ಅವ್ ನಾಳೆ ಬರ್ತಾನ. ವಿಲ್ ಹಿ ವಾಚ್ ಮೂವಿ ಟುನೈಟ್, ಹಿ ಅಂದ ವಿಲ್ ವಿ ವಾಚ್ ಮೂವಿ ಟುನೈಟ್ ನಾವ್ ಇವತ್ತು ರಾತ್ರಿ ಪಿಕ್ಚರ್ ನೋಡ್ತೇವೆ. ನೆಕ್ಸ್ಟ್ ವಿಲ್ ಐ ಗೋ ಟು ಟೆಂಪಲ್ ಟುಮಾರೋ ನಾಳೆ ಗುಡಿ ಹೋಗ್ತಾನ. ಸೊ ನಾನು ಅಲ್ಲೆಲ್ಲ ಹೇಳ್ದಂಗ ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿದ್ರೆ ನಿಮ್ಗ ಸೆಂಟೆನ್ಸ್ ಫಾರ್ಮೇಶನ್ ಬಹಳ ಅಂದ್ರೆ ಬಹಳ ಈಸಿ ಆಗ್ತತಿ. ಇದಾಗಿತ್ತು
ನಮ್ಮ ಇವತ್ತಿನ ಸಿಂಪಲ್ ಫ್ಯೂಚರ್ ಟೆನ್ಸ್ ಕ್ಲಾಸು. ಇನ್ನೊಂದು ಇನ್ಮೇಲಿಂದ ಏನ್ ಮಾಡೋದು, ನಿಮಗೆ ಈಗ ಆಲ್ಮೋಸ್ಟ್ ಟೆನ್ಸಸ್ ಗೊತ್ತಾದವು. ಎಲ್ಲಿ ಯಾವ ಫಾರ್ಮಲ್ ಹಾಕ್ಬೇಕು ಅನ್ನೋದು ಗೊತ್ತಾಗೈತಿ. ಫಾರ್ ಎಕ್ಸಾಂಪಲ್ ವೊಕ್ಯಾಬುಲರಿ 1 2 3 ಅಥವಾ ವರ್ಬ್ ಫಾರ್ಮ್ 1 2 3 ಗೊತ್ತಾಗೈತಿ. ಇವತ್ತಿಂದ ಏನ್ ಮಾಡೋದು, ದಿನ ಕೇವಲ ಐದು V1 V2 V3 ಫಾರ್ಮಲ್ ನ ವಿತ್ ಕನ್ನಡದೊಳಗೆ ಅದಕ್ಕೆ ಏನಂತಾರ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾನೆ. ದಿನ ಇದ ಮಾಡೋದು. ಹಬ್ಬ ಅದಕ್ಕೆ 1 ರಿಂದ 2 ನಿಮಿಷ ಟೈಮ್ ನಿಮ್ದು ಎಕ್ಸ್ಟ್ರಾ ಸ್ಪೆಂಡ್ ಆಗ್ತತಿ. ಅಂದ್ರೆ ಏನಾಗತ್ತೆ, ದಿನ 5 ಅಂದ್ರ ನಿಮ್ಗ ಒಂದ್ ಕ್ಲಾಸ್ ಹೆಂಗ್ ಹೇಳ್ಕೊಂತ ಹಂಗ ಅಟ್ಲೀಸ್ಟ್ ನಿಮ್ಗ ದಿನ 5 ಹೊಸ ಶಬ್ದಗಳನ್ನ ಅದರ 3 ಫಾರ್ಮ್ಯಾಟ್ 3 ಪ್ಲಸ್ ING ES ES 5 ಫಾರ್ಮ್ಯಾಟ್ ಗಳನ್ನ ನೀವು ಕಲ್ತು ಬಿಡ್ತೀರಿ. ಸೊ ಇವತ್ತಿಂದ ಅದನ್ನ ಸ್ಟಾರ್ಟ್ ಮಾಡೋದು. ಇದನ್ನ ನೋಡ್ಕೊಂಡಿರಿ ಅಂತ ತಿಳ್ಕೊಂತಾನೆ. ಇದಾದ್ಮೇಲೆ ನೀವು ಏನ್ ಮಾಡ್ಬೇಕು, 10 ಎಕ್ಸಾಂಪಲ್ಸ್, ಡೆಫಿನಿಷನ್, ಫಾರ್ಮುಲಾ ಇವನ್ನೆಲ್ಲ ನೋಟ್ಸ್ ಮಾಡಿ ಇಟ್ಕೋರಿ ಅಂತ ಹೇಳ್ತಾ V1 V2 V3 ING ES ಫಾರ್ಮೆಟ್ಗೆ ಹೋಗೋಣ ಅಂತ ಬರ್ರಿ. V1 V2 V3 ING ಮತ್ತ ES ಫಾರ್ಮ್ಸ್ ಒಳಗ ಕೇವಲ 5 ದಿನ ಮಾಡೋದು. 2 ನಿಮಿಷ ಟೈಮ್ ಅದ. ಒಂದೇಕೇನು, ಅರೈಸ್. ಅರೈಸ್ ಅಂದ್ರ ಹುಟ್ಟಿಕೊಳ್ಳು ಅಂತ ಅರ್ಥ. ಆಕ್ಚುಲಿ ಉದಯಿಸು, ಹುಟ್ಟಿಕೊಳ್ಳು ಇವುಗಳನ್ನ ಅರೈಸ್ ಅಂತ ಕರಿತೇವೆ. ಸೊ ಇದ್ರದ V2 ಫಾರ್ಮ್ ಏನಕತಿ, ಅರೋಸ್, AROSE ಅರೋಸ್. V3 ಅರೈಸನ್, ARISEN. ನೆಕ್ಸ್ಟ್ ING ಫಾರ್ಮ್ ಅರೈಸಿಂಗ್, ಅರೈಸಿಂಗ್, SING ಫಾರ್ಮ್. ನೆಕ್ಸ್ಟ್ ಅರೈಸಸ್, ARISES. ನೆಕ್ಸ್ಟ್ ಅವೇಕ್. ಅವೇಕ್ ಅಂದ್ರೆ ಎಚ್ಚರ ಅಂತ, ಎಚ್ಚರಗೊಳ್ಳು ಅಥವಾ ಎಚ್ಚರಿಸು. ನೆಕ್ಸ್ಟ್ ಇದ್ರ V2 ಫಾರ್ಮ್ ಏನಕತಿ, ಅವೋಕ್. V3 ಅವೋಕನ್. V1 ಪ್ಲಸ್ ING ಅವೇಕಿಂಗ್. ES ಫಾರ್ಮೇಶನ್ ಒಳಗ ಅವೇಕ್ಸ್. ನೆಕ್ಸ್ಟ್ ಬಿಯರ್. ಬಿಯರ್ ಅಂದ್ರೆ ಸಹಿಸು. ಫಾರ್ ಎಕ್ಸಾಂಪಲ್ ನಿಮ್ಮ ಆಫೀಸ್ನಾಗ ಅಥವಾ ಯಾರೋ ಒಬ್ರು ನಿಮ್ಗೆ ಟಾರ್ಚರ್ ಮಾಡ್ತಿರ್ತಾರ, ಅದನ್ನ ನೀವು ಸಹಿಸ್ಕೊಂತಿರ್ತೀರ ಆಗಿದ್ದಾಲಿ. ಯಾಕಂದ್ರೆ ತಿಂಗಳ ಪಗಾರ ಬರ್ಬೇಕಲ್ಲ, ಮನಿ ಪರಿಸ್ಥಿತಿ ಸಿಚುವೇಶನ್ಗೆ ಮುಂದ ಹಿಂದ ಕೂಡ ಮುಚ್ಚೋಡ್ ಕೆಲಸ ಮಾಡ್ತಿರ್ತಾವಲ್ಲ. ಸೊ ಅದು ಇದ್ರೊಳಗ ಐತಿ. ಏನಪ್ಪಾ, ಬಿಯರ್. ಬಿಯರ್ ಅಂದ್ರೆ ಸಹಿಸು. V2 ಫಾರ್ಮ್ ಬೋರ್. V3 ಬೋರ್ನ್. ING ಫಾರ್ಮ್ ಬಿಯರಿಂಗ್ ಅಂದ್ರೆ ಈಗ ಸದ್ಯ ಸಹಿಸ್ಕೊಳಕತ್ತೀರಿ ನೀವು ಅವನ್ನ. ನೆಕ್ಸ್ಟ್ ಬಿಯರ್ಸ್. ನೆಕ್ಸ್ಟ್ ಇನ್ನೂ ಒಂದು ಬಿಯರ್ ಐತಿ. ಬಿಯರ್ ಅಂದ್ರೆ ಏನು, ಜನ್ಮ ನೀಡು ಅಂತ ಅರ್ಥ. ನೆಕ್ಸ್ಟ್ ಬೋರ್, ಬಾರ್ನ್. V2 ಬೋರ್, V3 ಬಾರ್ನ್. V1 ಪ್ಲಸ್ ING ಬಿಯರಿಂಗ್. ಈಗ ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತಾರ ಪೂರ ಡೆಲಿವರಿ ಏನದು ಲೇಬರ್ ಪೇನ್ ಸ್ಟಾರ್ಟ್ ಆದಾಗ, ಆ ಲೇಬರ್ ಪೇನ್ ಸ್ಟಾರ್ಟ್ ಆಗಿದ್ದೇನ ಈಗ ಸದ್ಯ ಅವ್ರು ಬಿಯರಿಂಗ್ ಕ್ಯಾರಿ ಮಾಡಾಕತ್ತಾರ ಅವರು ಅದು. ನೆಕ್ಸ್ಟ್ SES ಬಿಯರ್ಸ್. ಸೊ ಲಾಸ್ಟ್ ಒನ್ ಬಿಕಮ್ ಅಂದ್ರೆ ಆಗು. ಯೂಶಲಿ ನಮ್ಮ ಸಣ್ಣದಿದ್ದಾಗ ಎಲ್ಲ ಕೇಳಿರ್ತಾರ, ಏನಾವಾಗ ಬಂದ್ ಮಾಡಿಪ್ಪ ಮುಂದ ಅಂತ. ನಾವು ಸಿವಿಲ್ ಇಂಜಿನಿಯರ್, ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ 108 ಓದಿರ್ತೇವಿ. ಈಗ ಸದ್ಯಕ್ಕೆ ಅದನ್ನ ನೆನ್ಸ್ಕೊಂಡ್ಬಿಟ್ರೆ ಜೀವ ಜಲ್ ಅಂತತಿ, ಅದ್ ಬೇಡ. ಸೊ ಬಿಕಮ್ ಅಂದ್ರೇನು, ಆಗು. ವಾಟ್ ಯು ವಾಂಟೆಡ್ ಟು ಬಿಕಮ್ ಇನ್ ಯುವರ್ ಲೈಫ್? I wanted to become an IAS officer, IPS officer, police constable, PSI, SSC, CGL, CHSL, MTS, whatever. Become V1 ಫಾರ್ಮ್. Became V2 ಫಾರ್ಮ್. ಇದು ನೀವು ಆದಾಗ ಹೇಳ್ಬೇಕು, ಮತ್ತೀಗ ಹೇಳಿರಿ. V3 ಫಾರ್ಮ್ ಮತ್ತು ಬಿಕಮ್ ಬರ್ತೈತಿ. ನೆಕ್ಸ್ಟ್ V1 ಪ್ಲಸ್ ING ಬಿಕಮಿಂಗ್. ಫಾರ್ ಎಕ್ಸಾಂಪಲ್ he is becoming an IAS officer. Next becomes, she may becomes an artist, she may becomes an chartered accountant ಅಂತಂದ ಹೇಳ್ಬೋದು. ಸೊ ಇಲ್ಲಿ ಸ್ಪೆಲ್ಲಿಂಗ್ಸ್ ಅದರ ಪ್ರೊನೌನ್ಸಿಯೇಷನ್ ಬಹಳ ಇಂಪಾರ್ಟೆಂಟ್ ಆಕತಿ. ನಿಮಗೆ ಇದನ್ನ ಯಾಕೆ ಈಗ ಹೇಳಿದ್ನಂದ್ರ, ನಾ ಎಲ್ಲಿ V1 ಹಚ್ತಾರ ಎಲ್ಲಿ V2 ಹಚ್ತಾರ ಅಂತ ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ಒಳಗೆ ಆಲ್ರೆಡಿ ಹೇಳ್ಬಿಟ್ಟನಿ. ಸೊ ನೆಕ್ಸ್ಟ್ ಟೈಮ್ ಈ ವರ್ಡ್ಸ್ ಗಳನ್ನ ಇಟ್ಟುಕೊಂಡು ನೀವು ಸೆಂಟೆನ್ಸಸ್ ಅನ್ನ ಮಾಡ್ಬೇಕು. ಇನ್ಮೇಲೆ ದಿನ 5 ಕೊಡೋದನ್ನ ಬೇಡ, 5ರೊಳಗ ಪಾಸಿಟಿವ್, ನೆಗೆಟಿವ್, ಇಂಟರ್ಗೇಟಿವ್ 3 ಸೆಂಟೆನ್ಸಸ್ ಅನ್ನ ಮಾಡ್ಬೇಕು. V1 V2 V3 ING ಫಾರ್ಮ್ ಐತಿ, SES ಫಾರ್ಮ್ ಐತಿ. ಹಿಂಗ್ ಮಾಡಿದ್ರೆ ಏನಕತಿ, ನಿಮ್ದು V1 V2 V3 3 ಪ್ಲಸ್ ING SES ಕೂಡ ಪರ್ಫೆಕ್ಟ್ ಆಗಿ ರೆಡಿ ಆಗಿಬಿಡ್ತೀರಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಕ್ಲಾಸ್ ಅನ್ನ ಮುಗಿಸುವಂತ ಸಮಯ ಬಂತು. ಸೊ
ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರು ಸಬ್ಸ್ಕ್ರೈಬ್ ಅಂತ ಏನೋ ಅಂತ ಹೇಳ್ತಾರ, ಅದನ್ನ ಚೂರ್ ಮಾಡಿ ಬಾಜುಕ್ ಒಂದ್ ಗಂಟೆ ಐತಿ ಅದನ್ನ ಸ್ವಲ್ಪ ಜೋರ್ ಹೊಡಿರಿ ಅಂತ ಹೇಳ್ತಾ, ಯಾರಿಗೆ ಇಂಗ್ಲಿಷ್ ಕಲಿಯೋ ಇಂಟ್ರೆಸ್ಟ್ ಐತಿ ದಯವಿಟ್ಟು ಅವ್ರಿಗೆ ನಮ್ಮ ಪಾಠಶಾಲಾ ಅಕಾಡೆಮಿಯನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ, ಮತ್ತಿನ್ನೇನಾರ ಹೇಳೋದೈತೆ ಮತ್ತಿನ್ನೇನಿಲ್ರಿ. ನಾಳೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನಾವು ಕ್ಲಾಸ್ ಮಾಡೋಣ ಅಂತ ಹೇಳ್ತಾ ನನ್ನ ಕ್ಲಾಸ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಸೊ ಕ್ಲಾಸ್ ಅನ್ನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ನಮಸ್ತೆ. ದತ್ತ ಗುರು.